ಹಾಯ್ ಹಾಲ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಇವತ್ತು ನನ್ನ ಮಗಳು ಬರ್ತ್ಡೇ ಇದೆ. ಸೊ ಬರ್ತ್ಡೇ ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಮಾರ್ನಿಂಗ್ ಎದ್ದು ಆ್ಯಸ್ ಯೂಶುವಲ್ ಸ್ನಾನ ಮಾಡಿ ನನ್ನ ಮಗಳಿಗೆ ಬರ್ಡೇ ಡ್ರೆಸ್ ಹಾಕಿದೆ. ಇದು ಆ್ಯಕ್ಚುಲಿ ಅವರ ದೊಡ್ಡಮ್ಮ ಮೀನ್ಸ್ ನಂದು ಅಕ್ಕ ತಂದುಕೊಟ್ಟಿರುವಂತಹದ್ದು. ಹಾಗೆಯೇ ಜೊತೆಲೇ ನಾವು ರೆಡಿ ಆದ್ವಿ. ಫಸ್ಟ್ ನಾವು ಆ್ಯಸ್ ಯೂಶುವಲ್ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಈ ಸಲನೂ ನಾವು ಮನೆ ದೇವ್ರ ಪೂಜೆಗೆ ಹೋಗೋಣ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಒಂದು 10 ಡೇಸ್ ಬ್ಯಾಕ್ ಮನೆ ದೇವರು ಆ್ಯಕ್ಚುಲಿ ಊರಲ್ಲಿರೋದು ಮಧುರ ಹತ್ರ ತಿಬ್ಬಾದೇವಿ ಟೆಂಪಲ್ಲು. ಇದು ಆ್ಯಕ್ಚುಲಿ ಮುಂಚೆ ಒಂದು ಮೂರ್ತಿ ಇತ್ತು, ವಿಗ್ರಹ ಇರಲಿಲ್ಲ, ಜಸ್ಟ್ ಒಂದು ಕಲ್ಲಿಂದು ಮೂರ್ತಿ ಇತ್ತು. ಇವಾಗ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಇನ್ನೂ 48 ಡೇಸ್ ಆಗಿಲ್ಲ, ಅದು ದಿನ ಒಂದೊಂದು ಪೂಜೆ ಎಲ್ಲ ಇರುತ್ತಲ್ವ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇವಳು ಬರ್ಡೇನೂ ಇದೆ ಅಂದ್ಬಿಟ್ಟು ಹೋಗಿದ್ವಿ. ನಾನು ಗೋಲ್ಡ್ ಕಲರ್ ಸ್ಯಾರಿ ಹಾಕಿದ್ದೀನಿ. ನಾನು ಲಾಸ್ಟ್ ಟೈಮ್ ಅದು ಪರ್ಚೇಸ್ ಮಾಡಿದಾಗ ನಾನು ತೋರಿಸಿದ್ದೆ ಫುಲ್ಲು. ಅದು ಪರ್ಸ್ನಲಿ ನನಗೂ ಇಷ್ಟ ಆಯಿತು. ಆ್ಯಂಡ್ ಇವನ್ ನನ್ನ ಮನೇಲಿ ನನ್ನ ಹಸ್ಬೆಂಡು ಮಗಳಿಗೆ ಎಲ್ಲ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸಿದೆ ಅಂತ ಅಂದರು. ಯೂಶ್ವಲಿ ಗೋಲ್ಡನ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಈ ಥರ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ಬಟ್ ಎಲ್ರಿಗೂ ಮೋಸ್ಟ್ ಆಫ್ ದ ಪೀಪಲ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹುಡುಗಿರಿಗೆ. ಸೊ ಹಾಗೆಯೇ ಇದೇ ನಮ್ಮ ಮನೆ ದೇವರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋಂತಹದ್ದು. ಮದುವೆ ಆದಮೇಲೆ ತುಂಬ ವರ್ಷಗಳ ಆಗಿತ್ತು. ಆ್ಯಕ್ಚುಲಿ ಇವನ್ ಮುಂಚೆಯೂ ನಾನು ನೋಡಿರಲಿಲ್ಲ, ಮುಂಚೆ ಯಾವ ಥರ ಇತ್ತು ಅಂದ್ಬಿಟ್ಟು. ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ದೊಡ್ಡದಾಗಿ ಎಲ್ಲ ಮಾಡಿದ್ದಾರೆ ದೇವಸ್ಥಾನ. ದೇವಿನೂ ತುಂಬ ಚೆನ್ನಾಗಿ ಕಾಣಿಸಿತ್ತು. ಫುಲ್ಲು ಅದು ಕಳೆನೇ ಚೇಂಜ್ ಇರುತ್ತಲ್ವ. ಆ್ಯಕ್ಚುಲಿ ಇವಳ್ದು ಫ್ರೈಡೇ ಆಗಿದ್ದರಿಂದ ಇನ್ನೂ ತುಂಬ ಚೆನ್ನಾಗಿ ಜನಗಳು ಇದ್ದರು, ಜನಸಾಗರನೇ ಇತ್ತು. ಆ್ಯಂಡ್ ಪೂಜೆನೂ ತುಂಬ ಚೆನ್ನಾಗಿ ಕಾಣಿಸ್ತು. ಆ್ಯಕ್ಚುಲಿ ಈ 48 ಡೇಸ್ ಚೆನ್ನಾಗೇ ಪೂಜೆ ಮಾಡ್ತಾರೆ ಡೈಲಿ. ಸೊ ನನ್ನ ಮಗಳೂ ಕೂಡ ಡಿಫ್ರೆಂಟಾಗಿ ಯಾವ ಥರ ನಮಸ್ಕಾರ ಮಾಡೋದು, ರೀಸೆಂಟಾಗಿ ಆ್ಯನ್ಯುವಲ್ ಡೇ ಆಯಿತು, ಅದ್ರದ್ದು ಸ್ಟೆಪ್ಸ್ ಎಲ್ಲ ಸೇರಿಕೊಂಡು ಮಾಡ್ತಿದ್ದಾಳೆ ಅವಳು. ಸೊ ಅದನ್ನೆಲ್ಲ ದರ್ಶನ ಮುಗಿಸ್ಕೊಂಡು ದೇವ್ರದ್ದು ವಾಪಸ್ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಇನ್ನೇನು ಅವಳದು ಬರ್ಡೇ ಆಲ್ಮೋಸ್ಟು ಪೂಜೆನೂ ಆಯಿತು. ಇವಾಗ ಕೇಕ್ ಕಟಿಂಗ್ ಟೈಮ್. ನಾವು ಸಿಂಪಲಾಗೇ ಮಾಡಿದ್ವಿ. ಇವನ್ ಆಲ್ಮೋಸ್ಟು ಶಿ ಟರ್ನ್ 7 ಅಲ್ಲ. ಸೊ ಸಿಂಪಲಾಗಿ ಎಷ್ಟು ಬೇಕಷ್ಟು ಮಾಡೋಣ ಅಂದ್ಬಿಟ್ಟು, ಹಾಗೆಯೇ ಜೊತೆಗೆ ಸ್ವಲ್ಪ ಮಕ್ಳುಗಳನ್ನೆಲ್ಲ ಕರೆಯೋಣ ಅಂದ್ಬಿಟ್ಟು ನಮ್ಮದು ನೀಸು ನೆಫ್ಯೂಸ್ ಆ್ಯಂಡ್ ನನ್ನ ಹಸ್ಬೆಂಡ್ ಸೈಡ್ ಎಲ್ಲರನ್ನೂ ಕರೆದ್ವಿ, ಎಲ್ಲ ಮಕ್ಳುಗಳನ್ನೇ ಕರೆದ್ವಿ ಆಲ್ಮೋಸ್ಟು. ಸೊ ಸಿಂಪಲಾಗಿ ಒಂದು ಕೇಕ್ ತಂದ್ವಿ. ಅವರೇ ಸೆಲೆಕ್ಟ್ ಮಾಡಿ ಇನ್ಸ್ಟೆಂಟ್, ಇದು ಯಾವುದೋ ಮುಂಚೆ ಆರ್ಡ್ರ್ ಮಾಡಿಲ್ಲ. ಸೊ ಇನ್ಸ್ಟೆಂಟ್ ಯಾವ್ದು ಸಿಗುತ್ತೆ ಅದನ್ನು ಡಾಲ್ಫಿನಲ್ಲಿ ಪರ್ಚೇಸ್ ಮಾಡಿದ್ರು. ಹಾಗೆಯೇ ಡೆಕೋರೇಷನ್ಗೂ ಅಷ್ಟೇ ಮನೇಲಿರುವಂತಹ ಟಾಯ್ಸ್, ಟೆಡ್ಡೀಸು ಆ್ಯಂಡ್ ಬರ್ಡೇಸ್ ಇದೆಲ್ಲ ಹಾಕಿ, ಹಿಂದೆ ಬ್ಯಾನರ್ ಕೂಡ ಯೂನಿಕಾರ್ನ್ ಆ್ಯಂಡ್ ಬಲೂನ್ಸ್ ಹಾಟ್ ಇದೆಲ್ಲ ಡೆಕೋರೇಟ್ ಮಾಡಿ ಸ್ಕ್ರೀನ್ ಮಾಡಿದ್ವಿ, ಬ್ಯಾಕ್ಗ್ರೌಂಡ್ ಆ್ಯಂಡ್ ಫ್ರಂಟ್. ಸೊ ನನ್ನ ಮಗಳು ಬರ್ಡೇ ಗರ್ಲ್ ರೆಡಿ ಆಗಿದ್ದಾಳೆ. ಸೊ ಅದೇ ಡ್ರೆಸ್ ಹಾಕ್ಸಿದ್ದೀನಿ. ಅವಳಿಗೆ ಬಿಚ್ಚಕ್ಕೆ ಮನಸ್ಸಿಲ್ಲ. ಹೊಸ ಡ್ರೆಸ್ ಅಂದರೆ ಯೂಶ್ವಲಿ ಮಕ್ಳುಗಳು ಅದೇ ಥರ ಅಲ್ಲ, ಅವಳಿಗೆ ಡ್ರೆಸ್ ಬಿಚ್ಚಕ್ಕೆ ಮನಸ್ಸಿಲ್ಲ. ನಾನು ಸಾರಿ ಹಾಕ್ಕೊಂಡಿದ್ದೆ ಅಲ್ಲ, ಫುಲ್ಲು ಅದು ಈವ್ನಿಂಗ್ ಪಾರ್ಟಿಗೆಲ್ಲ ಸೂಟ್ ಆಗಲ್ಲ ಅಂದ್ಬಿಟ್ಟು ಸ್ಕರ್ಟ್ ಹಾಕಿದ್ದೀನಿ. ಸ್ಕರ್ಟ್ ಆಗಲೇ ನೀವು ನೋಡಿದ್ದೀರಾ, ನಾನು ಟ್ರಿಪ್ಗೆಲ್ಲ ಹೋದಾಗೆಲ್ಲ ಹಾಕ್ಕೊಂಡಿದ್ದೀನಿ. ಟಾಪು ಹೊಸ, ಅದು ಆಜಿಯೋಲಿ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಅದು ತೋರಿಸಿಲ್ಲ ಅನಿಸುತ್ತೆ. ಸೊ ಆ ಜಿಯೋದು ಪರ್ಚೇಸ್ ಮಾಡಿದ್ದದು. ಸೊ ಹೀಗೆ ಮಕ್ಳುಗಳು ಇಷ್ಟು ಜನ ಇದ್ದರು, ಇವ್ರನ್ನೆಲ್ಲ ಕರೆದ್ವಿ. ಎಲ್ಲ ರಿಲೇಟಿವ್ಸೇ, ಯಾರು ಹೊರಗಡೆಯವ್ರು ಇಲ್ಲ. ಸೊ ನನ್ನ ಮಗಳಿಗಂತೂ ಅವಳು ಯೂಶ್ವಲಿ ಮಕ್ಳುಗಳಂದರೆ ಖುಷಿ ಅಲ್ಲ. ಸೊ ಅವಳಿಗಂತೂ ತುಂಬಾ ಖುಷಿ ಆಯಿತು, ಎಲ್ಲರೂ ಇದ್ದಾರೆ ಬರ್ಡೇಗೆ ಅಂದ್ಬಿಟ್ಟು. ಅವಳು ಮುಂಚೆನೇ ಹೇಳ್ತಾ ಇದ್ಲು ಫುಲ್ ಎಲ್ಲರೂ ಕರೆಯೋಣ, ತುಂಬ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು. ಸೊ ಅದೇ ಥರನೇ ಮಾಡಿದ್ವಿ ಎಲ್ಲರೂ. ಅಂತಂದರೆ ಎಲ್ಲರನ್ನೆಲ್ಲ ವರ್ಷನೂ ಕರೆಯೋದಕ್ಕೆ ಆಗಲಿದ್ದಿಲ್ಲ. ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಟರ್ ಆಗಿ ಮಾಡೋಣ ಅಂದ್ಬಿಟ್ಟು ನಾವು ಮಾಡಿದ್ವಿ. ಇಲ್ಲಿ ನೋಡಿ ವಿಡಿಯೋ ತೆಗಿತಾ ಇದ್ದಾನೆ ಕಸಿನ್, ಹಾಗೆ ಮಗನೇ ಅವನು ಮಿಸ್ ಚಿಕ್ಕವನೇ, ಅವನು ಯಾವ ಥರ ತೆಗಿತಿದ್ದಾನೆ ಫುಲ್ಲು ಎಲ್ಲೆಲ್ಲ ತೆಗಿ ಅಂತ ಅಂದರೆ. ಸೊ ಫೈನಲಿ ನಾವು ನೋಡ್ಕೊಂಡು ತೆಗೋತಾ ಇದ್ವಿ. ಸೊ ಇಷ್ಟ ಆಯಿತು. ಇದು ನಂದು ಸಿಸ್ಟರ್ಸು, ಅವರ ಮಕ್ಕಳುಗಳು. ಸೊ ಇವರಿಬ್ಬರು ತುಂಬ ಚಿಕ್ಕವರು. ಅವಾಗ ತರಲೆಗಳ ಥರ ಸ್ವಲ್ಪ ಅದು ಇದು ಮಾಡ್ತಾನೆ ಇದ್ದರು. ಕೇಕ್ನೆಲ್ಲ ಸ್ಮ್ಯಾಶ್ ಮಾಡೋದು, ಕಟಿಂಗ್ ಹೋಗಿ ಸ್ಮ್ಯಾಶ್ ಮಾಡೋದು ಆ ಥರ ಎಲ್ಲ ಆಗ್ತಿತ್ತು. ಸೊ ಇವನು ವೀಡಿಯೋನು ಈ ಥರ ಮಾಡ್ತಿದ್ದಾನೆ ಫುಲ್ಲು ಯಾವ ಥರನೋ. ಬಟ್ ಫೈನಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಚೆನ್ನಾಗಿ ಬಂದಿದೆ. ಹಾಗೆಯೇ ಫಸ್ಟ್ ನಾವು ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಫೋಟೋಸ್ ತೊಗೊಂಬಿಡೋಣ. ಆಮೇಲೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಏನಾದ್ರು ಬಾಯಿಗೆಲ್ಲ ಮಾಡ್ಕೊಬಿಟ್ರೆ ರೆಡಿಯಾಗಿರೋದೆಲ್ಲ ಬಟ್ಟೆಗೆಲ್ಲ ಆಗುತ್ತೆ ಕೇಕ್ಸ್ ಎಲ್ಲ ಅಂದ್ಬಿಟ್ಟು ಇದು ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಯಾರು ಬರ್ಡೇ ಅಂತಲೇ ಗೊತ್ತಾಗಲ್ಲ. ಫುಲ್ ಎಲ್ಲರೂ ಕೈ ಹಾಕ್ಬಿಟ್ಟು ಫುಲ್ ಇದು ಮಾಡ್ತಿದ್ದಾರೆ. ಆಮೇಲೆ ಅವ್ರಿಗೆ ಲಾಸ್ಟಲ್ಲಿ ಹೇಳಿಬಿಟ್ಟು, ಅಲ್ಲ ಕಣ್ರೋ ಇದು ಬಾನ್ವಿ ಬರ್ಡೇ, ನೀವೆಲ್ಲೇ ಕ್ಲಾಪ್ಸ್ ಮಾಡಿ ಬರ್ಡೇ ಸಾಂಗ್ನ ಹೇಳಿ, ಅವಳು ಜಸ್ಟ್ ಕೇಕ್ ಕಟ್ ಮಾಡ್ತಾಳೆ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಆಯಿತು. ಸೊ ಮಕ್ಳುಗಳಿಗೆಲ್ಲ ಜೋಶಲ್ಲಿ ಇದ್ರು, ಕೇಕ್ ತಿನ್ನೋ ಜೋಶಲ್ಲಿ ಫಸ್ಟ್ ಆಫ್ ಆಲು.
ಸೊ ಕೇಕ್ನೆಲ್ಲ ಹಾಗೆ ಎತ್ಕೊಂಡು ತಿಂತಿದ್ದಾರೆ, ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗೆಯೇ ಕೇಕ್ ಕಟಿಂಗ್ ಆಯಿತು, ಫೋಟೋಶೂಟ್ ಆಯಿತು. ಫುಲ್ ನನ್ನ ಮಗಳಿಗೆ ಮೇಯ್ನ್ ಆಗಿ ತುಂಬಾ ಖುಷಿ ಆಯಿತು. ಹಾಗೆಯೇ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲ ಮಕ್ಕಳು ಒಂದು ಕಡೆ ಕೂರಿಸ್ಬಿಟ್ಟು ಅವ್ರಿಗೆಲ್ಲ ಸರ್ವ್ ಮಾಡಿ ಫುಲ್ಲು ಕೇಕು ಚಿಪ್ಸು ಎಲ್ಲನೂ. ಹಾಗೆಯೇ ನಾವೆಲ್ಲ ಕೇಕ್ನೆಲ್ಲ ಮಗಳಿಗೆ ತಿನ್ನಿಸಿ ಅವಳು ನಮಗೆ ತಿನ್ನಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಒಂದಷ್ಟು ಟೈಮ್ ಆಯಿತು. ಸೊ ಫಸ್ಟು ಮಕ್ಕಳನ್ನೆಲ್ಲ ಸೆಟಲ್ ಮಾಡಿದ್ವಿ. ಹಾಗೆ ಲೈಟ್ ಒಂದು ಡಿನ್ನರ್ ಇಟ್ಕೊಂಡಿದ್ವಿ. ಜಸ್ಟ್ ನಾನು ವೆಜ್ಜೇ ಮಾಡಿರೋದು. ಆ್ಯಕ್ಚುಲಿ ಫ್ರೈಡೇ ಇತ್ತು, ನಾನ್ ವೆಜ್ ಮಾಡ್ಬೋದಿತ್ತು, ಬಟ್ ದೇವ್ರದ್ದು 48 ಡೇಸ್ ಆಗಿಲ್ಲ ಅಲ್ಲ. ಸೊ ಅದರಿಂದ ಇವಾಗ ನಮ್ಮ ಮನೇಲಿ ಆಲ್ಮೋಸ್ಟ್ 1.5 ಮಂತಿಂದ ಫುಲ್ ವೆಜ್ಜೇ. ಇನ್ನೇನಿಂದು ರಿಮೈನಿಂಗ್ 20 ಡೇಸ್ ಇದೆ. ಸೊ ನೋ ಇಶ್ಯೂಸ್. ಸೊ ದೇವರು ನಮಗೆ ಒಳ್ಳೇದು ಮಾಡಲಿ ಅಂತ ಅಲ್ವಾ ನಾವು ಇದು ಮಾಡೋದು. ಸೊ ಅದಕ್ಕೋಸ್ಕರ ವೆಜ್ಜೆ. ಜಸ್ಟ್ ಲೈಟ್ ಫುಡ್ ಇತ್ತು ಮಕ್ಳಿಗೋಸ್ಕರ. ಬಿಸಿಬೇಳೆ ಬಾತ್, ವೆಜಿಟೇಬಲ್ ಪುಲಾವ್ ಆ್ಯಂಡ್ ಸ್ವೀಟಾಗಿ ಜಾಮೂನ್ ಆ್ಯಂಡ್ ಕರ್ಡ್ ರೈಸ್ ಎಲ್ಲ ಮಾಡಿದ್ದಾಯಿತು. ಸೊ ಹಾಗೆ ಎಲ್ಲರೂ ಕೇಕ್ ಕಟ್ ಮಾಡಿ ತಿನ್ನಿಸಿ ಸೆಲ್ಫಿ ಎಲ್ಲ ತಗೊಂಡು ಬೇಕಾಗಿರಾಗೆ ಹಾಗೆ ವಿಡಿಯೋಸ್ ಕೂಡ ಮಾಡ್ಕೊಂಡ್ವಿ. ಎಲ್ಲರೂ ಅವ್ರಿಗೆ ಬೇಕಾದ ಥರ ಫೋಟೋಸು ಎಲ್ಲ ಮಾಡಿದ್ದಾಯಿತು. ಹಾಗೆಯೇ ಕೇಕ್ ಕಟ್ಟಿಂಗ್ದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಮಕ್ಳುಗಳಿಗೆ, ಹಾಗೆಯೇ ನಾವು ತಿಂದಿದ್ದು ಎಲ್ಲ ಆಯಿತು. ಸೊ ಇಷ್ಟು ನನ್ನ ಮಗಳು ಬರ್ಡೇ ದಿನದ್ದು ಲಾಗು. ಹಾಗೆಯೇ ನನ್ನ ಮಗಳು ಬರ್ಡೇ ಹಾಗೆ ಒಂದು 3 ಡೇಸ್ಗೆ ಸಮ್ಟೈಮ್ಸ್ 4 ಡೇಸು, ಬಿಕಾಸ್ ಅವಳದು 28 ಫೆಬ್ ಬರ್ಡೇ, ನಂದು 4th ಬರ್ಡೇ. ಸೊ ಇಫ್ ಇನ್ ಕೇಸ್ ಲೀಪ್ ಇಯರ್ ಆ ಥರ ಏನಾದ್ರು ಬಂದರೆ 29 ಡೇಸ್ ಇರುತ್ತೆ ಫೆಬ್ಬಲ್ಲಿ. ಸೊ ಅದರಿಂದ 3 ಡೇಸ್ ಆರ್ 4 ಡೇಸ್ ಗ್ಯಾಪಲ್ಲಿ ನನ್ನ ಬರ್ಡೇನೂ ಇರುತ್ತೆ. ಆ್ಯಸ್ ಯೂಶ್ವಲ್ ನನ್ನ ಬರ್ಡೇ ನಥಿಂಗ್ ಸ್ಪೆಷಲ್, ವೆರಿ ಸಿಂಪಲ್ಲು. ಸ್ನಾನ ಮಾಡಿ ದೇವ್ರ ಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಗಣೇಶ ಒಂದು ಪೂಜೆ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದೆ. ಇಷ್ಟು ನನ್ನ ಬರ್ಡೇ ಲಾಗ್ ಆ್ಯಂಡ್ ಇಷ್ಟು ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.